ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ನಿಯೋಗ ಪ್ರಾರ್ಥನೆಯ ಸಮಾಪ್ತಿ ದಿನ ಬರುತ್ತಿದೆ. ಅನೇಕ ಸ್ಥಳದಿಂದ ಪ್ರಾರ್ಥಿಸುತ್ತಿರುವ ಎಲ್ಲರನ್ನೂ ಅವರ ನಿಯೋಗವನ್ನು ದೇವರ ಕರಗಳಿಗೆ ಸಮರ್ಪಿಸುತ್ತೇನೆ. ಇಂದು ನಾವು ಆಲಿಸುವ ವಾಕ್ಯ ಯೋವಾನನ ಶುಭ ಸಂದೇಶ 14ನೇ ಅಧ್ಯಾಯ 13 ಮತ್ತು 14ನೇ ವಾಕ್ಯ. ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಕೇಳಿಕೊಳ್ಳುವುದನ್ನೆಲ್ಲ ಮಾಡುತ್ತೇನೆ, ಹೀಗೆ ಪಿತನಿಗೆ ಪುತ್ರನಲ್ಲಿ ಮಹಿಮೆ ಉಂಟಾಗುವುದು. ಹೌದು, ನನ್ನ ಹೆಸರಿನಲ್ಲಿ ನೀವು ಏನನ್ನು ಕೇಳಿದರೂ ನಾನು ಅದನ್ನು ಮಾಡಿಯೇ ತೀರುವೆನು. ಐ ವಿಲ್ ಡೂ ಇಟ್ ಫಾರ್ ಯು. ದೇವರು ನಿನಗಾಗಿ ಕಾರ್ಯ ಮಾಡುತ್ತಾರೆ. ನೀವು ವಿಶ್ವಾಸದಿಂದ ಪ್ರಾರ್ಥಿಸಿದ ಕಾರ್ಯದಲ್ಲಿ ವಿಶ್ವಾಸದಲ್ಲಿ ಹೇಳಬೇಕು, ದೇವರು ನನಗಾಗಿ ಕಾರ್ಯವನ್ನು ಮಾಡುತ್ತಾರೆ, ಸಾಧಿಸಿಕೊಡುತ್ತಾರೆ ಎಂದು. ಆಗ ಒಂದು ಸಮಯ ಸೈತಾನನು ನಮ್ಮ ಮನಸ್ಸನ್ನು ಕುಗ್ಗಿಸಲು ಹೀಗೆ ಎಲ್ಲ ಮನಸ್ಸಿಗೆ ಆಲೋಚನೆಯನ್ನು ತರಬಹುದು. ಹೇಗೆ ಆಗಿದೆ, ಈ ಪ್ರಾರ್ಥನೆ ಮಾಡಿ ಏನು ಪ್ರಯೋಜನವಿಲ್ಲ, ಎಷ್ಟು ಪ್ರಾರ್ಥನೆ ಮಾಡಿ ನಿನಗೆ ಏನು ನಡೆದಿಲ್ಲ, ಒಂದು ಸಹ ಸರಿಯಾಗಿಲ್ಲ, ಹೀಗೆಲ್ಲ ನಿರಾಸೆ ಮನಸ್ಸಿಗೆ ತಂದು ಸೈತಾನನು ನಿಮ್ಮನ್ನು ಡೌನ್ ಮಾಡುತ್ತಾನೆ. ಮತ್ತೆ ನಮಗೆ ವಾಕ್ಯ ಆಲಿಸಲು ಮನಸ್ಸು ಇರುವುದಿಲ್ಲ, ಪ್ರಾರ್ಥಿಸಲು ಸಹ ಮನಸ್ಸು ಇರುವುದಿಲ್ಲ. ಹೀಗೆ ನಾವು ಕುಗ್ಗಿಸಿ ಅವನು ತನ್ನ ದಾರಿಯನ್ನು ಸರಾಗ ಮಾಡುತ್ತಾನೆ. ಹಾಗೆ ಒಂದು ಚಿಂತೆ ನಿಮ್ಮ ಮನಸ್ಸಿನಲ್ಲಿ ಬಂದಿದ್ದರೆ ಹೀಗೆ ಹೇಳಿ ಪ್ರಿಯರೇ, ಆ ಚಿಂತೆಯನ್ನು ನಿಮ್ಮ ವಾಕ್ಯದಲ್ಲಿ ವಿಶ್ವಾಸದಲ್ಲಿ ನಾನು ಮುಚ್ಚುತ್ತೇನೆ. ಪ್ರಾರ್ಥನೆಯಿಂದ ವಿಶ್ವಾಸದಿಂದ ನಾನು ಆ ಬಾಗಿಲನ್ನು ಮುಚ್ಚುತ್ತೇನೆ. ನನ್ನ ದೇವರು ಹೇಳಿದ್ದು, ಐ ವಿಲ್ ಡೂ ಇಟ್ ಫಾರ್ ಯು. ನಾನು ನಿನಗಾಗಿ ಅದನ್ನು ಸಾಧಿಸಿಕೊಡುತ್ತೇನೆ. ಅದಾಗಿದೆ ನಾವು ನಿಯೋಗದಲ್ಲಿ ಪ್ರಾರ್ಥಿಸುವುದು, ನಾವು ಬೇಡುವುದು ನಮಗೆ ಲಭಿಸುತ್ತದೆ. ಸಾಲದ ಬಾಧೆಯಿಂದ ಬಿಡುಗಡೆ, ಒಳ್ಳೆಯ ಒಂದು ಮನೆ, ರೋಗದಿಂದ ಬಿಡುಗಡೆ, ಒಳ್ಳೆಯ ಒಂದು ಕೆಲಸದಲ್ಲಿ ಅಭಿವೃದ್ಧಿ, ಮಕ್ಕಳ ಭವಿಷ್ಯ, ಮಕ್ಕಳ ವಿದ್ಯಾಭ್ಯಾಸ, ಇದೆಲ್ಲ ದೇವರು ಯಶಸ್ವಿಗೆ ನಮ್ಮನ್ನು ಕಲ್ಪಿಸುತ್ತಾರೆ. ಇದಕ್ಕೆ ಅಲ್ಲವ ನಾವು ನಿಯೋಗದಲ್ಲಿ ಪ್ರಾರ್ಥಿಸುತ್ತಿರುವುದು. ಪ್ರಿಯರೇ, ನೀವು ಬರೆದು ಇಟ್ಟ ನಿಯೋಗವನ್ನು ವಿಶ್ವಾಸದಲ್ಲಿ ಹೇಳಿ, ದೇವರು ಇದನ್ನೆಲ್ಲ ನನಗೆ ಸಾಧಿಸಿಕೊಡುತ್ತಾರೆ, ಅದ್ಭುತಗಳನ್ನು ಮಾಡುತ್ತಾರೆ. ಯಾರೆಲ್ಲ ಹೇಗೆಲ್ಲ ಮಾಡಿಕೊಡುತ್ತಾರೆ ಎಂದಲ್ಲ, ದೇವರೇ ನನ್ನ ಕಾರ್ಯವನ್ನು ಸಾಧಿಸಿಕೊಡುತ್ತಾರೆ. ಪ್ರಿಯರೇ, ನಮಗೆ ಪ್ರಭುವಿನ ನಾಮದಲ್ಲಿ ನಿಯೋಗವನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ಪ್ರಭುವೇ, ನಿಮ್ಮ ನಾಮದಲ್ಲಿ ನಾವು ಬರೆದು ಇಟ್ಟ ಯೋಗಗಳಿಗಾಗಿ ಪ್ರಾರ್ಥಿಸುತ್ತೇವೆ. ನಮ್ಮ ನಿಯೋಗವನ್ನು ಇಂದು ಆಲಿಸಿದ ವಾಕ್ಯದಲ್ಲಿ ಸಮರ್ಪಿಸಿ 33 ಬಾರಿ ವಿಶ್ವಾಸದಿಂದ ನಿಯೋಗ ಪ್ರಾರ್ಥನೆಯನ್ನು ಕೇಳಿ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಯೇಸುವಿನ ನಾಮದಲ್ಲಿ ಬೇಡಿದ ಎಲ್ಲಾ ಕಾರ್ಯಗಳು ನಮಗೆ ಲಭಿಸಿಯೇ ಲಭಿಸುತ್ತದೆ. ಆಮೇನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೇನ್.